ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಹಲವು ವಿಚಾರವನ್ನ ಮುಂದಿಟ್ಟುಕೊಂಡು ಹೋರಾಟ ನಡೆಸುವ ಮೂಲಕ ಗಮನವನ್ನ ಸೆಳೀತಾ ಇದೆ. ಜೆಡಿಎಸ್ ಶಕ್ತಿ ಕೇಂದ್ರ ಮಂಡ್ಯಕ್ಕೂ ಕೂಡ ಬಿಜೆಪಿ ಲಘೆಯನ್ನ ಇಟ್ಟಿದ್ದು ಮದ್ದೂರು ಗಲಾಟೆ ಮುಂದಿಟ್ಟುಕೊಂಡು ಹೋರಾಟವನ್ನ ನಡೆಸಿ ಗಮನವನ್ನ ಸೆಳೆದಿದೆ. ಆದರೆ ಮೈತ್ರಿ ಪಕ್ಷ ಕಮಲದ ಹೆಜ್ಜೆ ಜೆಡಿಎಸ್ಗೆ ತಲೆನೋವಾಗಿದೆ. ಮಂಡ್ಯ ಜಿಲ್ಲೆ ಜೆಡಿಎಸ್ ಪಾಲಿಗೆ ಶಕ್ತಿ ಕೇಂದ್ರವಾಗಿದೆ. ಆದರೆ 2023ರ ಚುನಾವಣೆಯಲ್ಲಿ ಕೇವಲ ಒಂದು ಕ್ಷೇತ್ರವನ್ನ ಗೆದ್ದಿತ್ತು ಅಷ್ಟೇ. ಈ ನಡುವೆ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಗೆಲುವನ್ನ ಸಾಧಿಸಿದ್ರು. ಈ ಮೂಲಕ ಶಕ್ತಿ ಸೌಧದಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ್ರು. ಕಳೆದ ಚುನಾವಣೆಯಲ್ಲಿ 19 ಸ್ಥಾನವನ್ನ ಗೆದ್ದಿದ್ದಂತಹ ಜೆಡಿಎಸ್ ಇದೀಗ ಮುಂದಿನ ಚುನಾವಣೆಯತ್ತ ದೃಷ್ಟಿಯನ್ನ ನೆಟ್ಟಿದೆ. ಹಳೆ ಮೈಸೂರು ಭಾಗದಲ್ಲಿ ಶಕ್ತಿ ವೃದ್ಧಿಸಲು ಪ್ರಯತ್ನ ನಡೆಸ್ತಾ ಇದೆ. ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದಂತಹ ಜೆಡಿಎಸ್ಗೆ ಪಕ್ಷ ಸಂಘಟನೆಯಲ್ಲಿ ಕೆಲವೊಂದು ಬದಲಾವಣೆಗಳಿಂದ ಹಿನ್ನಡೆ ಉಂಟಾಗ್ತಾ ಇದೆ. ಮಂಡ್ಯದ ಮದ್ದೂರಿನಲ್ಲಿ ನಡೆದಂತಹ ಗಲಾಟೆ ವಿಚಾರವಾಗಿ ಜೆಡಿಎಸ್ಗಿಂತ ಮೊದಲೇ ಬಿಜೆಪಿ ಅಖಾಡಕ್ಕೆ ಇಳಿದಿತ್ತು. ಬಿಜೆಪಿ ನಾಯಕರು ಮಂಡ್ಯಕ್ಕೆ ತೆರಳಿ ಕೇಸರಿ ಪ್ರದರ್ಶನವನ್ನು ಮಾಡಿದ್ರು. ನಿಖಿಲ್ ಕುಮಾರಸ್ವಾಮಿ ಹಾಗೂ ಜೆಡಿಎಸ್ ನಾಯಕರು ಸ್ಥಳಕ್ಕೆ ತೆರಳಿದ್ರೂ ಕೂಡ ಕೇಸರಿ ಅಬ್ಬರವೇ ಎದ್ದು ಕಾಣಿಸ್ತಾ ಇತ್ತು. ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆ. ಜೆಡಿಎಸ್ ಪಕ್ಷದಿಂದ ಬೃಹತ್ ಜನಜಾಗೃತಿ ಸಮಾವೇಶಕ್ಕೆ ಚಿಂತನೆಯನ್ನ ನಡೆಸಲಾಗಿದೆ. ಗಣೇಶನ ಗಲಾಟೆ, ಧರ್ಮಸ್ಥಳ ಬುರುಡೆ ಪ್ರಕರಣ ಮಾತ್ರವಲ್ಲ, ಚಾಮುಂಡಿ ಬೆಟ್ಟ ಹಿಂದೂಗಳ ಸ್ವತ್ತಲ್ಲ ಅಂತ ಹೇಳಿದ್ದಂತಹ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಯನ್ನ ಮುಂದಿಟ್ಟುಕೊಂಡು ಹೋರಾಟವನ್ನ ರೂಪಿಸಿತ್ತು. ಈ ಮೂರು ವಿಚಾರವನ್ನ ಮುಂದಿಟ್ಟುಕೊಂಡು ಜಾಗೃತಿ ಅಭಿಯಾನ ನಡೆಸಲಿಕ್ಕೆ ಜೆಡಿಎಸ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಆದರೆ ಅದರ ಸ್ವರೂಪ ಏನು ಎಂಬುದು ನಿಗದಿಯಾಗಿಲ್ಲ. ಸಮಾವೇಶನ, ಪಾದಯಾತ್ರೆನ ಅಥವಾ ಬೈಕ್ ರ್ಯಾಲಿನ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಈ ಹಿಂದೆ ಪಾದಯಾತ್ರೆ ಮಾಡುವುದಕ್ಕೆ ಪ್ಲಾನ್ ಮಾಡಿ ರದ್ದು ಮಾಡಿತ್ತು. ಈಗ ತಮ್ಮ ಭದ್ರಕೋಟೆ ಮಂಡ್ಯದಲ್ಲಿ ಬಿಜೆಪಿ ಶಕ್ತಿ ಪ್ರದರ್ಶನದಿಂದ ಕಂಗಾಲು ಆಗಿರುವಂತಹ ಮಂಡ್ಯ ನಾಯಕರು ಪಕ್ಷದಿಂದ ಏನಾದ್ರೂ ಹೋರಾಟ ಮಾಡಬೇಕು ಅಂತ ಹೇಳಿ ಪಟ್ಟು ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಇದೇ ವಿಚಾರವಾಗಿ ಎಚ್ ಡಿ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಮೇಲೆ ಮಂಡ್ಯ ಜೆಡಿಎಸ್ ನಾಯಕರು ಒತ್ತಡವನ್ನ ಹಾಕುತ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಚರ್ಚೆ ನಡೆಸುತ್ತಿರುವಂತಹ ಜೆಡಿಎಸ್ ನಾಯಕರು ಶೀಘ್ರದಲ್ಲಿಯೇ ಹೋರಾಟವನ್ನ ರೂಪಿಸುತ್ತಾರೆ ಎನ್ನುವಂಥದ್ದು ಬಲಮೂಲಗಳಿಂದ ತಿಳಿದು ಬಂದಿದೆ. ವಿಶೇಷ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಹಂಟ್ ಯೂಟ್ಯೂಬ್ ಚಾನೆಲ್. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.